Hello everyone, welcome back to our YouTube channel learning.com. ಇವತ್ತಿನ ವಿಡಿಯೋದಲ್ಲಿ ನಾನು CDP ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋಂತಹ ಲರ್ನಿಂಗ್ ಮೀನ್ಸ್ ಕಲಿಕೆ ಈ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಮೇಲೆ ಅಟ್ಲೀಸ್ಟ್ 2 or 3 ಕ್ವಶನ್ಸ್ ಇದ್ದೇ ಇರುತ್ತೆ. TET ಆಗಿರ್ಬೋದು ಇಲ್ಲ CTET ಆಗಿರ್ಬೋದು. ಲರ್ನಿಂಗ್ ಮೀನ್ಸ್ ಕಲಿಕೆ ಅಂದ್ರೇನು ಅನ್ನೋದು ನಮಗೆ ನೀಟಾಗಿ ಗೊತ್ತಿರಬೇಕು. ಜನರಲಾಗಿ ಹೇಳ್ಬೋದು ಅಂತ ಅಂದರೆ ನಾವು ಏನು ಕಲಿತೀವಿ ಆ ಒಂದು ಕಲಿಯೋದ್ರಿಂದ ಏನು ಪರ್ಮನೆಂಟ್ ಚೇಂಜಸ್ ಆಗುತ್ತೆ ಅದನ್ನೇ ಏನಂತ ಹೇಳ್ತೀವಿ, ಕಲಿಕೆ ಅಂತ ಹೇಳೋ ಅಂಥದ್ದು. ಅದು ಫಾರ್ಮಲ್ ಆಗಿ ಕೂಡ ಆಗಿರ್ಬೋದು ಇಲ್ಲ ಇನ್ಫಾರ್ಮಲ್ ಆಗಿ ಕೂಡ ಆಗಿರ್ಬೋದು. ಈಗ ನಾವೇನೋ ಸೈಕಲ್ ಹೊಡಿಯೋದನ್ನ ಕಲಿತಿದ್ದೀವಿ ಅಂತಂದರೆ ಅದು ಕೂಡ ಲರ್ನಿಂಗ್. ಅದು ಕಲಿತಾದ್ಮೇಲೆ ನಾವು ಪರ್ಫೆಕ್ಟಾಗಿ ಓಡಿಸ್ತೀವಿ ತಾನೆ, ಪರ್ಮನೆಂಟ್ ಚೇಂಜಸ್ ಆಗುತ್ತೆ. ಏನು ತಪ್ಪು ಮಾಡ್ತಿರ್ತೀವಿ ಅದೆಲ್ಲ ರೆಡ್ಯೂಸ್ ಆಗುತ್ತೆ, ನೀಟಾಗಿ ಸೈಕಲ್ ಓಡಿಸೋದನ್ನ ಕಲಿತೀವಿ ನಾವು. ಸೊ ಇದನ್ನೇ ಏನಂತ ಹೇಳ್ತೀವಿ, ಕಲಿಕೆ. ಈಗ ಅಡುಗೆ ಮಾಡೋದು ಕೂಡ ಆಗಿರ್ಬೋದು. ಸ್ಟಾರ್ಟಿಂಗ್ ನಮಗೆ ಬರ್ತಿರಲಿಲ್ಲ, ತುಂಬ ತಪ್ಪು ಮಾಡ್ತಿರ್ತೀವಿ, ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಥ್ರೂ ಎಕ್ಸ್ಪೀರಿಯನ್ಸ್, ಅನುಭವ ಆದಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀವಲ್ವ. ಸೊ ಅದನ್ನೇ ಏನಂತ ಹೇಳ್ತಾ ಪರ್ಮನೆಂಟ್ ಚೇಂಜಸ್ ಆಗುತ್ತೆ, ತಪ್ಪುಗಳೆಲ್ಲ ಕಡಿಮೆ ಆಗಿ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೋತೀವಿ. ಸೊ ಇದನ್ನೇ ಏನಂತ ಹೇಳ್ತೀವಿ, ಕಲಿಕೆ ಅಂತ ಹೇಳೋ ಅಂಥದ್ದು. ಇಟ್ ಈಸ್ ದಿ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಥ್ರೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನಿಂಗ್. ಇದನ್ನು ಯಾರು ಹೇಳಿದ್ದು? ಗೇಟ್ಸ್. ಅಕಾರ್ಡಿಂಗ್ ಟು ಗೇಟ್ಸ್ ಈ ಒಂದು ಡೆಫಿನಿಷನು ಏನಂತಂದರೆ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ. ನಾವು ಹೆಚ್ಚು ಅನುಭವ ಪಡೆದಷ್ಟು ಏನಾಗುತ್ತೆ, ಆ ಒಂದು ವರ್ಕಲ್ಲಿ ಆ ಒಂದು ಫೀಲ್ಡಲ್ಲಿ ನಾವು ಎಕ್ಸ್ಪರ್ಟ್ ಆಗ್ತೀವಲ್ಲಿ. ಸೊ ಈ ಒಂದು ಡೆಫಿನಿಷನ್ ಕೊಟ್ಟಿದ್ಯಾರು? ಗೇಟ್ಸ್. ನೆಕ್ಸ್ಟು, ಸೊ ಲರ್ನಿಂಗ್ ಬ್ರಿಂಗ್ ಔಟ್ ದಿ ಡಿಸೈರ್ಡ್ ಚೇಂಜಸ್ ಅವರ್ ಬಿಹೇವಿಯರ್ ಆ್ಯಂಡ್ ದೀಸ್ ಆರ್ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜಸ್. ಆದ್ದರಿಂದ ಕಲಿಕೆಯು ನಮ್ಮ ನಡವಳಿಕೆಯನ್ನು ಬಯಸಿದ ಬದಲಾವಣೆಗಳನ್ನು ತರುತ್ತದೆ ಮತ್ತು ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಗಳಾಗಿವೆ. ಥ್ರೂ ಎಕ್ಸ್ಪೀರಿಯನ್ಸ್ ಬಿಹೇವಿಯರ್ ಏನು ಚೇಂಜಸ್ ಆಗುತ್ತೆ ಅದು ಏನಾಗುತ್ತೆ, ಪರ್ಮನೆಂಟ್ ಚೇಂಜಸ್ ಆಗುತ್ತೆ. ಸೊ ಇದನ್ನು ಏನಂತ ಹೇಳ್ತಾರೆ, ಲರ್ನಿಂಗ್ ಅಂತ ಹೇಳೋ ಅಂಥದ್ದು. ಲರ್ನಿಂಗ್ ಅಂದ್ರೇನು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ವರ್ತನೆಯಲ್ಲಿ ಏನು ಬದಲಾವಣೆ ಉಂಟಾಗುತ್ತೆ ಒಂದು ಅನುಭವದಿಂದ, ಅದು ಪರ್ಮನೆಂಟ್ ಚೇಂಜಸ್ ಆಗೋ ಅಂಥದ್ದು, ಶಾಶ್ವತವಾಗಿ ಬದಲಾವಣೆ ಆಗೋ ಅಂಥದ್ದು. ನೆಕ್ಸ್ಟ್, some behavior changes occur due to the use of drugs, fatigue. Such changes are temporary. They are not considered learning. ಔಷಧಿಗಳ ಬಳಕೆ ಮತ್ತು ಆಯಾಸದಿಂದಾಗಿ ಕೆಲವು ನಡವಳಿಕೆಯ ಬದಲಾವಣೆಗಳು ಸಂಭವಿಸುತ್ತದೆ. ಅಂತಹ ಬದಲಾವಣೆಗಳು ತಾತ್ಕಾಲಿಕವಾಗಿರುತ್ತವೆ. ಇದು ಅದನ್ನು ಆಗಬೇಕು, ಅದನ್ನು ಕಲಿಕೆ ಎಂದು ಪರಿಗಣಿಸಲಾಗುವುದಿಲ್ಲ. ಮೀನ್ಸ್ ಇವಾಗ ನಮಗೆ ಹುಷಾರಿರೋದಿಲ್ಲ, ಈಗ ಹುಷಾರಿರಲ್ಲ, ಆಯಾಸ ಆಗಿರುತ್ತೆ. ಈಗ ಔಷಧಿ ತಗೊಂಡಾಗ ಏನಂತಂದರೆ ಅಷ್ಟು ಆ್ಯಕ್ಟಿವ್ ಇರಲ್ಲ ಅಲ್ವಾ, ನಮ್ಮಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ. ಅದನ್ನು ಲರ್ನಿಂಗ್ ಅಂತ ಹೇಳೋದಿಲ್ಲ. ಪರ್ಮನೆಂಟ್ ಚೇಂಜಸ್ ಏನಾಗುತ್ತೆ ಅದನ್ನು ಏನಂತ ಹೇಳೋ ಅಂಥದ್ದು ಲರ್ನಿಂಗ್ ಅಂತ. ಟೆಂಪ್ರರಿ ಚೇಂಜಸ್ನೆಲ್ಲ ಲರ್ನಿಂಗ್ ಅನ್ನಲ್ಲ. ಇದು ತುಂಬ ಇಂಪಾರ್ಟೆಂಟ್, ಗೊತ್ತಿರಬೇಕು ನಿಮಗೆ. ಲರ್ನಿಂಗ್ ಈಸ್ ಎನಿ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜಸ್ ಇನ್ ಅನ್ ಇಂಡಿವಿಜುವಲ್ ವಿಚ್ ರಿಸಲ್ಟ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್. ಕಲಿಕೆಯು ಅನುಭವದಿಂದ ಉಂಟಾಗುವ ಯಾವುದೇ ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಯಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು? ವುಡ್ವರ್ತ್ ಅವರು. ಏನಂತಾರೆ, ಲರ್ನಿಂಗ್ ಅಂದ್ರೂ ಪರ್ಮನೆಂಟ್ ಚೇಂಜಸ್ ಏನಾಗುತ್ತೆ ನಮ್ಮ ಒಂದು ಬಿಹೇವಿಯರಲ್ಲಿ ಏನು ಪರ್ಮನೆಂಟ್ ಚೇಂಜಸ್ ಆಗುತ್ತೆ ಅದನ್ನೇ ಏನಂತ ಹೇಳ್ತಾರೆ, ಲರ್ನಿಂಗ್. ಲರ್ನಿಂಗ್ ಸ್ಟಾರ್ಟ್ಸ್ ಆಫ್ಟರ್ ಬರ್ತ್. ಲರ್ನಿಂಗ್ ಅನ್ನೋದು ನಾವು ಹುಟ್ಟಿದಾಗ್ಲಿಂದನೇ ಸ್ಟಾರ್ಟ್ ಆಗೋ ಅಂಥದ್ದು. ಜನನದ ನಂತರ ಕಲಿಕೆ ಪ್ರಾರಂಭವಾಗುತ್ತದೆ. ಲರ್ನಿಂಗ್ ಅನ್ನೋದೇನು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ನೇರ ಅಥವಾ ಪರೋಕ್ಷ ಅನುಭವದಿಂದನೂ ಕೂಡ ಚೇಂಜಸ್ ಆಗಿರ್ಬೋದು. ಡೈರೆಕ್ಟಾಗೇ ಲರ್ನಿಂಗ್ ಆಗಬೇಕು ಅಂತ ಏನಿಲ್ಲ, ಇಂಡೈರೆಕ್ಟಾಗಿ ಕೂಡ ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸಿಂದನೂ ಕೂಡ ಚೇಂಜಸ್ ಆಗೋ ಅಂಥದ್ದು, ಪರ್ಮನೆಂಟ್ ಚೇಂಜಸ್ ಆಗೋ ಅಂಥದ್ದು. ಓಕೆ, ಗುಡ್ ಆರ್ ಬ್ಯಾಡ್, ಒಳ್ಳೆಯದಾದರೂ ಆಗಿರ್ಬೋದು ಅದು ಕಲಿಕೆ ಅನ್ನೋದು, ಕೆಟ್ಟದಾದರೂ ಆಗಿರ್ಬೋದು. ಈಗ ಮಕ್ಕಳಲ್ಲಿ ಈಗ ಕಳ್ತನ ಮಾಡೋದೇ ಅವ್ರು ಹೆಚ್ಚು ನೋಡ್ತಿದ್ದಾರೆ ಅಂತ ಅಂದರೆ ಅವ್ರು ಏನಾಗುತ್ತೆ, ಪರ್ಮನೆಂಟ್ ಚೇಂಜಸ್ ಆಗುತ್ತೆ. ಅವರು ಕೂಡ ಕಳ್ತನ ಮಾಡೋದೇ ಕಲ್ತ್ಕೋತಾರಲ್ವ. ಸೊ ಅದನ್ನೇನಂತ ಹೇಳ್ತಾರೆ, ಬ್ಯಾಡ್ ಲರ್ನಿಂಗ್ ಅಂತ ಹೇಳಿಲ್ವ, ಕೆಟ್ಟದ್ದು. ನೆಕ್ಸ್ಟ್, ಲರ್ನಿಂಗ್ ಈಸ್ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಸಿಚುಯೇಷನ್ ಟು ಅನದರ್. ಕಲಿಕೆಯು ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ವರ್ಗಾಯಿಸಲ್ಪಡುತ್ತದೆ. ಲರ್ನಿಂಗ್ ಅನ್ನೋದೇನು ಒಂದು ಸಿಚುಯೇಷನ್ ಟು ಇನ್ನೊಂದು ಸಿಚುಯೇಷನ್ ಟ್ರಾನ್ಸ್ಫರಬಲ್. ಅದು ಪಾಸಿಟಿವ್ ಆ್ಯಸ್ ವೆಲ್ ಆ್ಯಸ್ ನೆಗೆಟಿವ್ ಎಫೆಕ್ಟ್. ಪಾಸಿಟಿವ್ ಎಫೆಕ್ಟ್ ಆದರೂ ಆಗಿರ್ಬೋದು ಇಲ್ಲ ನೆಗೆಟಿವ್ ಎಫೆಕ್ಟ್ ಆದರೂ ಕೂಡ ಆಗಿರ್ಬೋದು. ಮೀನ್ಸ್ ಧನಾತ್ಮಕ ಹಾಗೂ ಋಣಾತ್ಮಕ ಪರಿಣಾಮ. ನೆಕ್ಸ್ಟ್, ಇನ್ ಪಾಸಿಟಿವ್ ಟ್ರಾನ್ಸ್ಫರ್ ಲರ್ನಿಂಗ್ ಇನ್ ಒನ್ ಸಿಚುಯೇಷನ್ ಹೆಲ್ಪ್ಸ್ ದಿ ಲರ್ನಿಂಗ್ ಇನ್ ಅನದರ್ ಸಿಚುಯೇಷನ್. ಧನಾತ್ಮಕ ವರ್ಗಾವಣೆ ಕಲಿಕೆಯಲ್ಲಿ ಒಂದು ಸನ್ನಿವೇಶದಲ್ಲಿ ಕಲಿಕೆ ಮತ್ತೊಂದು ಸನ್ನಿವೇಶದಲ್ಲಿ
ಸಹಾಯವಾಗುತ್ತದೆ. ಈಗ ಸೈಕಲ್ ಹೊಡಿಯೋದು ಕಲ್ತಿರ್ತಾರೆ, ನೆಕ್ಸ್ಟು ಈಗ ಬೈಕ್ ಓಡಿಸ್ಬೇಕಾದ್ರೆ ಸೈಕಲ್ ಓಡಿಸೋದೊಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಅದು ಇಲ್ಲಿ ಬೈಕ್ ಓಡಿಸ್ಬೇಕಾದ್ರೆ ಕಲಿಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಏನಂತ ಹೇಳ್ತಾರೆ, ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್, ಬಟ್ ಇನ್ ದಿ ಕೇಸ್ ಆಫ್ ನೆಗೆಟಿವ್ ಟ್ರಾನ್ಸ್ಫರ್ ಲರ್ನಿಂಗ್ ಇನ್ ಒನ್ ಸಿಚುಯೇಷನ್ ಹಿಂಡರ್ಸ್ ಆರ್ ಅಬ್ಸ್ಟ್ರಾಕ್ಟ್ಸ್ ದಿ ಪಾತ್ ಆಫ್ ಲರ್ನಿಂಗ್ ಇನ್ ಅನದರ್ ಸಿಚುಯೇಷನ್. ಋಣಾತ್ಮಕ ವರ್ಗಾವಣೆಯ ಸಂದರ್ಭದಲ್ಲಿ ಒಂದು ಸನ್ನಿವೇಶದಲ್ಲಿ ಕಲಿಕೆಯ ಹಾದಿಗೆ ಅಡ್ಡಿಯಾಗುತ್ತದೆ ಅಥವಾ ಇನ್ನೊಂದು ಸನ್ನಿವೇಶದಲ್ಲಿ ಕಲಿಕೆಯ ಹಾದಿಗೆ ಅಡ್ಡಿಯಾಗುತ್ತದೆ. ಮೀನ್ಸ್ ಏನಂದರೆ ಮುಂಚೆ ಕಲ್ತಿದ್ದು ಇನ್ನೊಂದು ಸಿಚುಯೇಷನ್ಗೆ ಅದು ಯೂಸ್ ಆಗ್ತಿರಲ್ಲ. ಸೊ ಅದನ್ನು ಏನಂತ ಹೇಳ್ತಾರೆ, ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ನೆಕ್ಸ್ಟ್, ದಿ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಲರ್ನರ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ದಿ ಫಾರ್ಮ್ ಆಫ್ ಎ ಹ್ಯಾಬಿಟ್, ಔಟ್ಲುಕ್, ಆ್ಯಟಿಟ್ಯೂಡ್, ಸ್ಕಿಲ್, ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್, ಮಾಸ್ಟರಿ, ಇನ್ಸೈಟ್, ಎಕ್ಸೆಟ್ರಾ. ಕಲಿಯುವವನಲ್ಲಿ ಆಗುವ ಬದಲಾವಣೆಯು ಅಭ್ಯಾಸ ಈಗೇನು ಚೇಂಜಸ್ ಆಗುತ್ತೆ, ಪರ್ಮನೆಂಟ್ ಚೇಂಜಸ್ ಆಗುತ್ತೆ, ಅದೇನೆಂದರೆ ಅಭ್ಯಾಸದಿಂದ ಆಗಿರ್ಬೋದು. ಮೀನ್ಸ್ ಹ್ಯಾಬಿಟ್, ನಾವು ರೂಢಿ ಮಾಡ್ಕೊಳ್ಳೋಂಥ ಹ್ಯಾಬಿಟ್ ಆಗಿರ್ಬೋದು, ಇಲ್ಲ ದೃಷ್ಟಿಕೋನ ಆಗಿರ್ಬೋದು, ವರ್ತನೆ, ಬಿಹೇವಿಯರಲ್ ಚೇಂಜಸ್ ಆಗಿರ್ಬೋದು, ಕೌಶಲ, ಯಾವುದೇ ಒಂದು ಸ್ಕಿಲ್ ಆಗಿರ್ಬೋದು, ತಿಳುವಳಿಕೆ, ನಾಲೆಡ್ಜ್, ಜ್ಞಾನ, ಪಾಂಡಿತ್ಯ, ಒಳಗೆ ಇತ್ಯಾದಿಗಳ ರೂಪದಲ್ಲಿ ಪ್ರಕಟವಾಗುತ್ತದೆ. ಲರ್ನಿಂಗ್ ಅನ್ನೋದು ಜಸ್ಟ್ ಓದೋದು ಅಷ್ಟಕ್ಕೆ ರಿಲೇಟೆಡ್ ಅಲ್ಲ, ಯಾವುದೇ ಒಂದು ಔಟ್ಲುಕ್ ಆಗಿರ್ಬೋದು, ಆ್ಯಟಿಟ್ಯೂಡ್ ಆಗಿರ್ಬೋದು, ಹ್ಯಾಬಿಟ್ ಆಗಿರ್ಬೋದು. ನೆಕ್ಸ್ಟ್, ಲರ್ನಿಂಗ್ ಈಸ್ ಎ ಪ್ರೋಸೆಸ್ ನಾಟ್ ಎ ಪ್ರಾಡಕ್ಟ್. ಲರ್ನಿಂಗ್ ಅನ್ನೋದೇನು ಪ್ರೋಸೆಸ್ ಆಗಿರುತ್ತೆ, ನಾಟ್ ಎ ಪ್ರಾಡಕ್ಟ್. ಕಲಿಕೆ ಒಂದು ಪ್ರಕ್ರಿಯೆಯ ಹೊರತು ಉತ್ಪನ್ನವಲ್ಲ. ಲರ್ನಿಂಗ್ ಅನ್ನೋದೇನು ಪ್ರೋಸೆಸ್. ನೆಕ್ಸ್ಟ್, ಲರ್ನಿಂಗ್ ಪ್ರಿಪೇರ್ಸ್ ಆ್ಯಂಡ್ ಇಂಡಿವಿಜುವಲ್ ಫಾರ್ ಎನಿ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಅಡಾಪ್ಟೇಷನ್ ದಟ್ ಮೇ ಬಿ ನೆಸಸರಿ. ಲರ್ನಿಂಗ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಸಿಚುಯೇಷನಲ್ಲಿ ಅಡ್ಜಸ್ಟ್ ಆಗೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಲಿಕೆ ಅನ್ನೋದು ಉಪಯುಕ್ತವಾಗುತ್ತೆ. ನೆಕ್ಸ್ಟ್, ಲರ್ನಿಂಗ್ ಈಸ್ ಪರ್ಪಸ್ಫುಲ್ ಆ್ಯಂಡ್ ಗೋಲ್ ಓರಿಯೆಂಟೆಡ್. ಕಲಿಕೆಯು ಉದ್ದೇಶಪೂರ್ವಕ ಮತ್ತು ಗುರಿ ಆಧಾರಿತವಾಗಿದೆ. ಕಲಿಕೆ ಅನ್ನೋದೇನು ಗೋಲ್ ಓರಿಯೆಂಟೆಡ್, ಪರ್ಪಸ್ಫುಲ್. ಲರ್ನಿಂಗ್ ಈಸ್ ಯೂನಿವರ್ಸಲ್ ಆ್ಯಂಡ್ ಕಂಟಿನ್ಯೂಸ್. ಕಲಿಕೆ ಸಾರ್ವತ್ರಿಕ ಮತ್ತು ನಿರಂತರ. ಲರ್ನಿಂಗ್ ಅನ್ನೋದೇನು ಯೂನಿವರ್ಸಲ್, ಕಂಟಿನ್ಯೂಸ್ ಪ್ರೋಸೆಸ್. ಅದು ಈಗ ಮಗು ಮಾತಾಡೋದನ್ನ ಕಲಿತಿದೆ ಅಂತ ಅಂದರೆ ಅಮೇರಿಕಾದಲ್ಲೇ ಬೇರೆ ಥರ ಮಕ್ಕಳು ಮಾತಾಡೋದನ್ನ ಕಲಿಯೋದಿಲ್ಲ, ಇಂಡಿಯಾದಲ್ಲೇ ಬೇರೆ ಥರ ಮಾತಾಡೋದನ್ನ ಕಲಿಯೋದಿಲ್ಲ. ಎಲ್ಲ ಆಯಾ ಒಂದು ಸ್ಟೇಜಲ್ಲಿ ಯಾವ ರೀತಿ ಕಲಿಬೇಕೋ ಅದೇ ರೀತಿ ಕಲಿತಿರುತ್ತೆ. ಯೂನಿವರ್ಸಲ್ ಏನಿರುತ್ತೆ ಲರ್ನಿಂಗ್ ಅನ್ನೋದು ಸೇಮ್ ಇರುತ್ತೆ. ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್, ಮೀನ್ಸ್ ನಿರಂತರ. ನೆಕ್ಸ್ಟ್, ಡೊಮೈನ್ಸ್ ಆಫ್ ಲರ್ನಿಂಗ್, ಕಲಿಕೆಯ ವಲಯ. ಲರ್ನಿಂಗ್ ಅನ್ನೋದೇನು ಎಲ್ಲ ಒಂದು ಡೊಮೈನ್ಸಲ್ಲೂ ಇರುತ್ತೆ, ಎಲ್ಲ ಒಂದು ವಲಯದಲ್ಲೂ ಇರುತ್ತೆ. ಮೀನ್ಸ್ ಕಾಗ್ನಿಟಿವ್ ಆಗಿ ಆಗಿರ್ಬೋದು, ಕೊನಾಟಿವ್ ಆಗಿರ್ಬೋದು, ಎಮೋಷ್ನಲ್ ಆಗಿ ಕೂಡ ಆಗಿರ್ಬೋದು. ಲರ್ನಿಂಗ್ ಈಸ್ ಎ ವೆರಿ ಕಾಂಪ್ರಹೆನ್ಸಿವ್ ಪ್ರೋಸೆಸ್ ವಿಚ್ ಕವರ್ಸ್ ನಿಯರ್ಲಿ ಆಲ್ ಫೀಲ್ಡ್ಸ್, ಕೊನಾಟಿವ್, ಕಾಗ್ನಿಟಿವ್ ಆ್ಯಂಡ್ ಅಫೆಕ್ಟಿವ್ ಆಫ್ ಹ್ಯೂಮನ್ ಬಿಹೇವಿಯರ್. ಎಮೋಷ್ನಲ್ ಆಗಿ ಅಂತಂದರೆ ಒಂದು ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಒಂದು ಖುಷಿ, ಸಂತಸ ಏನಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು. ಲರ್ನಿಂಗ್ ಅನ್ನೋದು ಎಲ್ಲ ಫೀಲ್ಡಲ್ಲೂ ಇರುತ್ತೆ, ನಾಟ್ ಓನ್ಲಿ ಇನ್ ಎಜುಕೇಷನ್. ಯಾವುದೇ ಒಂದು ಸ್ಕಿಲ್ ಕಲಿಯೋದ್ರಲ್ಲಾಗಿರ್ಬೋದು. ಈಗ ಟೈಲರಿಂಗ್ ಕಲಿತಿದ್ದಾರೆ ಅಂದರೆ ಅದು ಕೂಡ ಲರ್ನಿಂಗ್ ತಾನೇ. ಅದು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ, ಕೊನಾಟಿವ್ ಮೀನ್ಸ್ ಸ್ಕಿಲ್, ಡೂಯಿಂಗ್, ಏನು ಕೆಲಸ ಮಾಡ್ತಾರೆ, ಫೈನ್ ಮೋಟಾರ್ ಸ್ಕಿಲ್ ಆಗಿರ್ಬೋದು, ಇಲ್ಲ ಗ್ರಾಸ್ ಮೋಟಾರ್ ಸ್ಕಿಲ್ ಆಗಿರ್ಬೋದು. ಓಕೆ, ಕಲಿಕೆಯು ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿರುತ್ತದೆ. ನಿಮಗೆ ಈ ಪಿಕ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ. ಕಾಗ್ನಿಟಿವ್ ಡೊಮೈನ್ ಅಂತಂದರೆ ಜ್ಞಾನಾತ್ಮಕ ವಲಯ, ಮೀನ್ಸ್ ಥಿಂಕಿಂಗ್, ಏನು ಥಿಂಕ್ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿರೋಂಥದ್ದು ಕಾಗ್ನಿಟಿವ್ ಡೊಮೈನ್ ಅಂತಂದರೆ ಹೆಡ್ ಥಿಂಕಿಂಗ್. ನೆಕ್ಸ್ಟು ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ, ಮೀನ್ಸ್ ಎಮೋಷನ್, ಫೀಲಿಂಗ್ ಏನಿರುತ್ತೆ, ಹಾರ್ಟ್, ಖುಷಿ ಆಗಿರ್ಬೋದು, ಇಲ್ಲ ದುಃಖ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರೋಂಥದ್ದು ಅಫೆಕ್ಟಿವ್ ಡೊಮೈನ್ ಅಂತ ಅಂದರೆ. ನೆಕ್ಸ್ಟ್ ಸೈಕೋಮೋಟರ್ ಡೊಮೈನ್ ಆರ್ ಕೊನಾಟಿವ್ ಡೊಮೈನ್. ಇದು ಯಾವುದಕ್ಕೆ ರಿಲೇಟೆಡ್ ಆಗಿರೋಂಥದ್ದು, ಡೂಯಿಂಗ್, ಆ್ಯಕ್ಷನ್, ಮೀನ್ಸ್ ಮನೋಕ್ರಿಯಾಜನ್ಯ ವಲಯ. ಈಗ ಫೈನ್ ಮೋಟಾರ್ ಸ್ಕಿಲ್, ಗ್ರಾಸ್ ಮೋಟಾರ್ ಸ್ಕಿಲ್ ಅಂದರೆ ಗೊತ್ತಿರುತ್ತಲ್ವ. ಈಗ ನೆಡ್ದಾಡೋದಾಗಿರ್ಬೋದು, ಇಲ್ಲ ಟೈಲರಿಂಗ್ ಮಾಡೋದಾಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಇದೆಲ್ಲ ಡೂಯಿಂಗ್ಗೆ ರಿಲೇಟೆಡ್ ಆಗಿರೋ ಅಂಥದ್ದಲ್ವ. ಈ ಕ್ರಿಕೆಟ್ ಆಡೋದಾಗಿರ್ಬೋದು, ಇಲ್ಲ ಫುಟ್ಬಾಲ್ ಆಗಿರ್ಬೋದು. ನೆಕ್ಸ್ಟ್, ಲರ್ನಿಂಗ್ ಆ್ಯಂಡ್ ಮೆಚ್ಯುರೇಷನ್, ಕಲಿಕೆ ಮತ್ತು ಪಕ್ವತೆ. ಮೆಚುರೇಷನ್ ಆ್ಯಂಡ್ ಲರ್ನಿಂಗ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಮೆಚುರೇಷನ್ ಇಲ್ಲದೇ ಅಲ್ಲಿ ಕಲಿಕೆ ಆಗೋದಿಲ್ಲ, ಎರಡು ಕೂಡ ಇಂಟರ್ ರಿಲೇಟೆಡ್.
ಪಕ್ವತೆ ಮತ್ತು ಕಲಿಕೆ ನಿಕಟ ಸಂಬಂಧ ಹೊಂದಿದೆ. ಫಾರ್ ಲರ್ನಿಂಗ್ ಟು ಟೇಕ್ ಪ್ಲೇಸ್ ಎ ಡೆಫಿನೆಟ್ ಲೆವೆಲ್ ಆಫ್ ಮೆಚುರೇಷನ್ ಈಸ್ ಎಸೆನ್ಷಿಯಲ್. ಕಲಿಕೆಯು ನಡೆಯಲು ಒಂದು ನಿರ್ದಿಷ್ಟ ಮಟ್ಟದ ಪಕ್ವತೆ ಅತ್ಯಗತ್ಯ. 3 years ಇರುತ್ತೆ ಮಗುಗೆ ಏಜು. ಆ ಮಗುನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಅಡ್ಮಿಷನ್ ಮಾಡಿದ್ರೆ ಅದು ಓದೋದು ಕಲಿಯುತ್ತಾ? ಮೆಚುರೇಷನ್ ಇಲ್ಲದೇ ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸೋದಕ್ಕಾಗಲ್ಲ. 3 years ಮಗುಗೆ ಟೇಬಲ್ಸ್ ಹೇಳ್ಕೊಟ್ರೆ, ಕನ್ನಡ ಓದೋದು ಬರೆಯೋದು ಹೇಳ್ಕೊಟ್ರೆ ಕಲಿಯೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅದಕ್ಕೆ ಮೆಚುರೇಷನ್ ಅನ್ನೋದೇನು ತುಂಬ ಇಂಪಾರ್ಟೆಂಟ್ ಕಲಿಕೆಗೆ. ಮೆಚುರೇಷನ್ ಇಲ್ಲದೇ ಮಕ್ಕಳಿಗೆ ನಾವು ಏನೇ ಕಲಿಸಿದ್ರು ವೇಸ್ಟ್ ಅದು. ನೆಕ್ಸ್ಟ್, ಮೆಚುರೇಷನ್ ಇನ್ವಾಲ್ವ್ಸ್ ದಿ ಬಯೋಲಾಜಿಕಲ್ ಪ್ರೋಸೆಸ್ ಆಫ್ ಗ್ರೋತ್ ಆ್ಯಂಡ್ ಡಿಫ್ರೆನ್ಷಿಯೇಷನ್. ಪಕ್ವತೆಯು ಬೆಳವಣಿಗೆ ಮತ್ತು ವ್ಯತ್ಯಾಸದ ಜೈವಿಕ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಮೆಚುರೇಷನ್ ಅನ್ನೋದು ಬಯೋಲಾಜಿಕಲ್ ಪ್ರೋಸೆಸ್ ಅದು. ಓಕೆ, ಮೀನ್ಸ್ ಜೈವಿಕ ಪ್ರಕ್ರಿಯೆ. ಟ್ರೈನಿಂಗ್ ವಿತೌಟ್ ಅಟೈನಿಂಗ್ ಎ ಡೆಫಿನೆಟ್ ಲೆವೆಲ್ ಆಫ್ ಮೆಚುರೇಷನ್ ಡಸಂಟ್ ಈಲ್ಡ್ ಗುಡ್ ರಿಸಲ್ಟ್ಸ್. 5 ವರ್ಷದ ಮಗುಗೆ ನಾವು ಒಂದು 2 ಪೇಜ್ ಶೀಟಷ್ಟು ಸ್ಪೀಚ್ ಬರ್ಕೊಟ್ಬಿಟ್ಟು ನೀನು ಇದನ್ನು ಕಲ್ತ್ಕೋಬೇಕು ಅಂದ್ಬಿಟ್ಟು ತುಂಬ ಪ್ರಾಕ್ಟೀಸ್ ಮಾಡಿ ತುಂಬ ಟ್ರೈನಿಂಗ್ ಕೊಟ್ಟು ಅದಕ್ಕೆ ನೆಕ್ಸ್ಟ್ ಸ್ಪೀಚ್ ಮಾಡು ಅಂದರೆ ಮಾಡೋಕ್ಕಾಗುತ್ತಾ ಆ ಮಗುಗೆ? ಆಗೋದಿಲ್ಲ. ಬಿಕಾಸ್ ಮೆಚುರೇಷನ್ ಅನ್ನೋದೇ ಇರೋದಿಲ್ಲ. ಅದು ಹೇಗೆ ಆ ಒಂದು 2 ಶೀಟ್ ಪೇಜಸ್ ದೊಡ್ಡ ಶೀಟ್ ಪೇಜಸ್ ಸ್ಪೀಚ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಮೆಚುರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಅಂಥದ್ದು ಲರ್ನಿಂಗ್ಗೆ. ನೆಕ್ಸ್ಟ್, ಲರ್ನಿಂಗ್ ಆ್ಯಂಡ್ ಟ್ರೈನಿಂಗ್ ಶುಡ್ ಸ್ಟಾರ್ಟ್ ವೆನ್ ದ ಚೈಲ್ಡ್ ರೀಚಸ್ ಎ ಅಪ್ರೋಪ್ರಿಯೇಟ್ ಲೆವೆಲ್ ಆಫ್ ಮೆಚುರೇಷನ್. ಮಗು ಸೂಕ್ತವಾದ ಪಕ್ವತೆಯ ಮಟ್ಟವನ್ನು ತಲುಪಿದಾಗ ಕಲಿಕೆ ಮತ್ತು ತರಬೇತಿಯನ್ನು ಪ್ರಾರಂಭಿಸಬೇಕು. ಅದಕ್ಕೆ ಗೌರ್ಮೆಂಟಿಂದ ರೂಲ್ಸ್ ಮಾಡಿರೋ ಅಂಥದ್ದು 6 yearsಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಬೇಕು ಮಗುನ, ಮೆಚುರೇಷನ್ ಆಗಬೇಕು ಮಗುಗೆ ಅನ್ನೋ ಒಂದು ಇಂಟೆನ್ಷನಿಂದನೇ ಈ ರೂಲ್ಸ್ ಮಾಡಿರೋ ಅಂಥದ್ದು. ಓಕೆ, ನೆಕ್ಸ್ಟ್, ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಕಲಿಕೆ ಮತ್ತು ವಿಕಾಸ. ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಇಂಟರಾಕ್ಷನ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ನಮೆಂಟ್. ಡೆವಲಪ್ಮೆಂಟ್ ಹೇಗಾಗ ಅಂತ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೆರಿಡಿಟಿ ಇಂಟು ಎನ್ವೈರ್ನಮೆಂಟ್. ಹೆರಿಡಿಟಿ ಹಾಗೆ ಎನ್ವೈರ್ನಮೆಂಟ್ ಇಂದನೇ ಡೆವಲಪ್ಮೆಂಟ್ ಆಗ ಅಂಥದ್ದು. ನೋ ಹೆರಿಡಿಟಿ ಟ್ರೈಡ್ ಕ್ಯಾನ್ ಮೆಚ್ಯೂರ್ ಫುಲ್ಲಿ ವಿತೌಟ್ ಎನ್ವೈರ್ನಮೆಂಟಲ್ ಸಪೋರ್ಟ್. ಯಾವುದೇ ಆನುವಂಶಿಕ ಪ್ರಯತ್ನವು ಪರಿಸರ ಬೆಂಬಲವಿಲ್ಲದೆ ಸಂಪೂರ್ಣವಾಗಿ ಪ್ರಬುದ್ಧವಾಗುವುದಿಲ್ಲ. ಲರ್ನಿಂಗ್ ಈಸ್ ಡೆವಲಪ್ಮೆಂಟ್ ದಟ್ ಕಮ್ಸ್ ಫ್ರಮ್ ಎಕ್ಸಸೈಸ್ ಆ್ಯಂಡ್ ಎಫರ್ಟ್. ಕಲಿಕೆಯು ಅಭ್ಯಾಸ ಮತ್ತು ಪ್ರಯತ್ನದಿಂದ ಬರುವ ಬೆಳವಣಿಗೆಯಾಗಿದೆ. ನೆಕ್ಸ್ಟ್, ಇನ್ ದಿಸ್ ವೇ ಮೆಚುರೇಷನ್, ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಫ್ಯಾಕ್ಟರ್ಸ್. ಈ ರೀತಿಯಲ್ಲಿ ಪಕ್ವತೆ, ಕಲಿಕೆ, ವಿಕಾಸ ಪರಸ್ಪರ ಸಂಬಂಧ ಹೊಂದಿರುವ ಅಂಶಗಳಾಗಿವೆ. ಮೆಚುರೇಷನ್ ಆಗಿರ್ಬೋದು, ಲರ್ನಿಂಗ್ ಆಗಿರ್ಬೋದು, ಡೆವಲಪ್ಮೆಂಟ್, ಇವು 3 ಕೂಡ ಏನು ಇಂಟರ್ ರಿಲೇಟೆಡ್. ನೆಕ್ಸ್ಟ್, ಲರ್ನಿಂಗ್ ಆಫ್ ನಾಲೆಡ್ಜ್ ಆರ್ ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಲೀಡ್ಸ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಫಾರ್ ದಿಸ್ ಬ್ರೈನ್ ಹ್ಯಾಸ್ ಟು ಮೆಚ್ಯೂರ್. ಜ್ಞಾನದ ಕಲಿಕೆ ಅಥವಾ ಜ್ಞಾನದ ಸಂಪಾದನೆಯು ಅರಿವಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದಕ್ಕಾಗಿ ಮೆದುಳು ಪ್ರಬುದ್ಧವಾಗಿರಬೇಕು. ಈಗ 2nd ಸ್ಟ್ಯಾಂಡರ್ಡ್ ಮಗುಗೆ ನಾವು ಟ್ರಯಾಂಗಲ್ ಅಂದರೆ 3 sides ಇರುತ್ತೆ, ಅದ್ರ ಪ್ರಾಪರ್ಟೀಸ್ ಏನಿರುತ್ತೆ ಅದೆಲ್ಲದನ್ನೂ ಕೂಡ ಹೇಳ್ಕೊಡ್ತಾ ಹೋದರೆ ಅದಕ್ಕೆ ಅರ್ಥ ಆಗುತ್ತಾ? ಏನೂ ಅರ್ಥ ಆಗಲ್ಲ. ಬಿಕಾಸ್ ಮೆಚುರಿಟಿ ಅನ್ನೋದೇ ಇರೋದಿಲ್ಲ. ಸೊ ಲರ್ನಿಂಗ್ ಏನು ಮೆಚುರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಅಂಥದ್ದು. ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಲರ್ನಿಂಗ್ ಆಫ್ ಲ್ಯಾಂಗ್ವೇಜ್ ಲೀಡ್ಸ್ ಟು ಸೋಷಿಯಲ್ ಡೆವಲಪ್ಮೆಂಟ್. ಆಲ್ಸೋ ಸೋಷಿಯಲ್ ಮೆಚುರಿಟಿ ಟೇಕ್ಸ್ ಪ್ಲೇಸ್. ಇಲ್ಲೇನಾಗುತ್ತೆ, ಭಾಷೆಯ ಕಲಿಕೆಯು ಸಾಮಾಜಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಭಾಷೆಯ ಕಲಿಕೆ ಏನಕ್ಕೆ ಯೂಸ್ ಆಗುತ್ತೆ? ಸೋಷಿಯಲ್ ಡೆವಲಪ್ಮೆಂಟ್ಗೆ. ಲ್ಯಾಂಗ್ವೇಜ್ ಲರ್ನಿಂಗ್ ಏನಕ್ಕೆ ಯೂಸ್ ಆಗುತ್ತೆ? ಸೋಷಿಯಲ್ ಡೆವಲಪ್ಮೆಂಟ್ಗೆ ಯೂಸ್ ಆಗುತ್ತೆ. ಅದರಿಂದ ಸಾಮಾಜಿಕ ಪ್ರಬುದ್ಧತೆಯು ನಡೆಯುತ್ತದೆ. ಮೀನ್ಸ್ ಏನು, ಸೋಷಿಯಲ್ ಮೆಚುರಿಟಿ ಅನ್ನೋದು ಡೆವಲಪ್ ಆಗೋ ಅಂಥದ್ದು. ಓಕೆ, ಇಲ್ಲಿ ಏನಕ್ಕೆ ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟಿರೋ ಅಂಥದ್ದು ಅಂದರೆ ಲರ್ನಿಂಗ್, ಡೆವಲಪ್ಮೆಂಟ್, ಮೆಚುರಿಟಿ ಇವು 3 ಕೂಡ ಏನು ಇಂಟರ್ ರಿಲೇಟೆಡ್ ಅಂತ ಹೇಳ್ತೀರಾ ಅಂಥದ್ದಷ್ಟೇ ಈ ಎಕ್ಸಾಂಪಲಲ್ಲಿ. ನೆಕ್ಸ್ಟ್, ಎಮೋಷ್ನಲ್ ಮೆಚುರಿಟಿ ಲೀಡ್ಸ್ ಎಮೋಷನಲ್ ಚಿಲ್ಡ್ರನ್ ಲರ್ನ್ ಹೌ ಟು ಕಂಟ್ರೋಲ್ ದೇರ್ ಎಮೋಷನ್, ಎಕ್ಸ್ಪ್ರೆಸ್ ದೇರ್ ಎಮೋಷನ್ ಅಪ್ರೋಪ್ರಿಯೇಟ್ ಟು ದಿ ಸಿಚುಯೇಷನ್. ಭಾವನಾತ್ಮಕ ಪ್ರಬುದ್ಧತೆಯು ಭಾವನಾತ್ಮಕ ಮಕ್ಕಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಪರಿಸ್ಥಿತಿಗೆ ಸೂಕ್ತವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಕಲಿಯಲು ಕಾರಣವಾಗುತ್ತದೆ. ಈಗ ಎಮೋಷ್ನಲ್ ಮೆಚುರಿಟಿ ಅನ್ನೋದು ಇಲ್ಲ ಅಂತಂದರೆ, ಈಗ ತುಂಬ ಸ್ಯಾಡ್ ಸಿಚುಯೇಷನ್ ಇರುತ್ತೆ ಅಲ್ಲಿ, ಆ ಟೈಮಲ್ಲಿ ನಗಾಡಿದ್ರೆ ಏನಂತಾರೆ, ಎಮೋಷ್ನಲ್ ಮೆಚುರಿಟಿ ಅನ್ನೋದೇ ಇಲ್ಲ ಮಗುವಿನಲ್ಲಿ ಅಂತ ಹೇಳ್ತಾರಲ್ವ. ಇದರಿಂದ ನಮ್ಗೆ ಏನು ಗೊತ್ತಾಯಿತು? ಮೆಚುರಿಟಿ, ಡೆವಲಪ್ಮೆಂಟ್, ಲರ್ನಿಂಗ್ ಇದು 3 ಕೂಡ ಇಂಟರ್ ರಿಲೇಟೆಡ್. ನೆಕ್ಸ್ಟ್, ಪ್ರೀವಿಯಸ್ 2023 ಕೇಳಿರೋ ಅಂಥ ಕ್ವಶನ್ಸ್ ಇದು. ರೈಡಿಂಗ್ ಎ ಬೈಕ್ ಬಿಕಮ್ಸ್ ಈಸಿಯರ್ ಆಫ್ಟರ್ ಲರ್ನಿಂಗ್ ಟು ರೈಡ್ ಎ ಬೈಸಿಕಲ್. ದಿಸ್ ಈಸ್
ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ. ಇದಕ್ಕೆ ಕಾರಣ ಆಪ್ಷನ್ಸ: ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಲ್ಯಾಟ್ರಲ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಕಲಿಕೆಯ ಧನಾತ್ಮಕ ವರ್ಗಾವಣೆ, ಕಲಿಕೆಯ ಋಣಾತ್ಮಕ ವರ್ಗಾವಣೆ, ಕಲಿಕೆಯ ಶೂನ್ಯ ವರ್ಗಾವಣೆ, ಕಲಿಕೆಯ ಪಾರ್ಶ್ವ ವರ್ಗಾವಣೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಕಲಿಕೆಯ ಧನಾತ್ಮಕ ವರ್ಗಾವಣೆ. ಅಂತಂದರೆ ಇವಾಗ ನಾವು ಸೈಕಲ್ ಕಲಿಯೋದನ್ನ ಕಲ್ತಿರ್ತೀವಿ, ನೆಕ್ಸ್ಟ್ ಬೈಕ್ ಕಲಿಬೇಕು ಅಂದರೆ ಇಲ್ಲೇನು ಕಲ್ತಿರ್ತೀವಿ ಅದು ಅಲ್ಲೇನಾಗುತ್ತೆ, ಯೂಸ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಆಗುತ್ತೆ. ಎಂಥ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಆಗುತ್ತೆ? ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಲರ್ನಿಂಗ್ ಈಸ್ ಚೇಂಜ್ ಇನ್, ಇದು ಕೂಡ 2023 ಕೇಳಿರೋ ಅಂಥ ಕ್ವಶನು. ಲರ್ನಿಂಗ್ ಈಸ್ ಚೇಂಜ್ ಇನ್ ದಿ ಬಿಹೇವಿಯರ್ ಡ್ಯೂ ಟು. ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ. ಆಪ್ಷನ್ಸ್: ಟೀಚಿಂಗ್, ಎಕ್ಸ್ಪೀರಿಯನ್ಸ್, ಪ್ರಾಕ್ಟೀಸ್, ಇಂಟೆಲಿಜೆನ್ಸ್. ಬೋಧನೆ, ಅನುಭವ, ಅಭ್ಯಾಸ, ಬುದ್ಧಿಶಕ್ತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಎಕ್ಸ್ಪೀರಿಯನ್ಸ್, ಅನುಭವ. ಒಂದು ಪರ್ಮನೆಂಟ್ ಚೇಂಜಸ್ ಹೇಗಾಗಂಥದ್ದು ನಮ್ಮಲ್ಲಿ? ಥ್ರೂ ಎಕ್ಸ್ಪೀರಿಯನ್ಸ್, ಅನುಭವದಿಂದ. ಈ ಕ್ಲಾಸ್ ಕರ್ನಾಟಕ TET ಹಾಗೂ ಸೆಂಟ್ರಲ್ TET ಎಕ್ಸಾಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲಲ್ಲಿ TET ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.